ಇದು ನೋಡ್ರಿ ಇದು ಪುಲ್ವಿಕ್ ಆ್ಯಸಿಡ್ ರೀ 80% ಅಂತಂದು ಸಿಗ್ತೈತಿ. ಇದು ಏನು ಮಾಡ್ತೈತಿಪ್ಪ ಅಂತಂದ್ರೆ ಕಬ್ಬು ದಪ್ಪ ಆಗುವಂಥ ಕೆಲಸ ಮಾಡ್ತಿರ್ತೈತಿ. ಅದು ಇದು ಇಂತಿ ಹ್ಯೂಮಿಕ್ ಆ್ಯಸಿಡ್ ಅಂತ ಏನು ಇರ್ತೈತಿಲ್ಲ ಅದ್ರೊಳಗಿಂದ ಒಂದು ಭಾಗ ಇದೆ. ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಹ್ಯೂಮಿಕ್ ಆ್ಯಸಿಡ್ ಒಳಗೆ ಒಂದು 5% ಅದು ಈ ಟೈಪ್ 5%, 10%, 15% ಈ ಟೈಪ್ ಇರ್ತೈತಿ. ಅದು ಸಪ್ರೇಟಾಗಿ ತೆಗೆದಿರ್ತಾರೆ. ಇನ್ನು ಕಬ್ಬು ದಪ್ಪ ಕತ್ತಿಸಿಂದ ಮಾಡಿರ್ತಾರೆ. ಇದನ್ನೇನೈತಿ ಕೃಷಿ ಒಳಗೆ ಇವನ್ನೆಲ್ಲ ನಾವು ಮಾಡ್ಕೊಂಡು ಅಳವಡಿಸ್ಕೊತ ಹೋದ್ರೆ ನಾವು ಹೆಚ್ಚಿನ ಇಳುವರಿ ಒಳಗೆ ಮುಂದೆ ಹೋಗೋಕೆ ಅನುಕೂಲ ಆಗ್ತೈತಿ. ಈ ದಶಿನ ಐತಿ ಸಸಿಗಳಿಗೆ ಬೇರೆ ಬೇರೆ ವೆರೈಟಿ ಹಿಂಗೆ ಕೊಡ್ಕೊತಿರೋದ್ರಿಂದ ನಮ್ಮ ಕಬ್ಬುಗಳು ಈ ರೀತಿ ಹೆಲ್ದಿ. ಈಗ ನೋಡಿ ಚಳಿಗಾಲ ಐತಿ ಅಂದ್ರೂ ಈ ರೀತಿ ಹೆಲ್ದಿಯಾಗಿ ಬೆಳೆಯೋಕೆ ಕಾರಣ ಅಂದ್ರೆ ಒಂದು 3-4 ಕಾರಣಗಳು ಅದಾವು. ಅದನ್ನು ನಿಮ್ಗೆ ಒಂದೊಂದೊಂದು ಹೇಳ್ಕೊತ ಹೋಗ್ತಾನು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಬ್ಬಿಗೆ ಏನು ಮಾಡಿದ್ದೀವಿ ಏನೆಲ್ಲ ಅನ್ನುವಂಥದ್ದು ಇದು ಇಷ್ಟು ಕಬ್ಬು ಇಷ್ಟು ಬದಲಾವಣೆ ಆಗೋಕ್ಕೆ ಏನು ಕಾರಣ ಐತಿ ಏನೆಲ್ಲ ಅನ್ನೋದು ನಿಮ್ಗೆ ಸಂಪೂರ್ಣ ಒಂದೊಂದೊಂದು ಹೇಳ್ಕೊತ ಹೋಗ್ತೀನಿ. ಚಳಿಗಾಲದಾಗ ಐತೆ ಅಂದ್ರೂ ಇಷ್ಟು ಬದಲಾವಣೆ ಮಾಡಿದ್ದೇವೆ ನಾವು. ಬರ್ರಿ ನೋಡು ಏನೇನು ಮಾಡಿದ್ವಿ ಏನೆಲ್ಲ ನಿಮಗೆಲ್ಲ ಒಂದೊಂದೊಂದು ಹೇಳ್ಕೊತ ಹೋಗ್ತೀನಿ ರೀ. ನಮ್ಮ ಕಬ್ಬು ಹೆಂಗೈತಿ ಹೆಂಗೆಲ್ಲ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಚಳಿ ಟೈಮ್ದಾಗ ಡಿಸೆಂಬರ್ ಜನವರಿ ಟೈಮ್ದಾಗ ಭಾಳ ಅಂದ್ರೆ ಭಾಳ ವೀಕ್ನೆಸ್. ನಾವು ಸಾರಿಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಿದ್ದೆವು. ಆದ್ರೂ ಬೇಕಾದಂಥ ಶಾನ್ಯದಾನ ಅಂದ್ರೂ ಈ ಚಳಿಗಾಲ ಟೈಮ್ದಾಗ ಏನೈತಿ ಡೌನ್ ಮಾಡಕ್ಕೆ ಹಚ್ತಿರ್ತಾವೆ. ಹಿಂಗಾಗಿ ಏನೈತಿ ನಾವು ಕುತ್ಕೊಂಡು ವಿಚಾರ ಮಾಡಿದ್ವಿ ಹೆಂಗೆ ಮಾಡೋದು ಹಿಂಗಾದ್ರೆ ತಂಗಿಸಿಂದ ಅನ್ನೋದ್ರಾಗ ಏನೈತಿ ಕಬ್ಬಂತರೂ ಹೆಂಗೆ ಯಾಕತ್ ಕೇಳಿದು 21 ಡಿಗ್ರಿ ಕೆಳಗಡೆ ಹೊಂಟಿದ್ಲು ಪೋಷಾವಸ್ಥೆ ಆತಾರಲ್ಲ ಹಂಗೆ ಬೆಳವಣಿಗೆ ಸ್ಟಾಪ್ ಹಾಕೊಂಡು ನಿಂತು ಬಿಡ್ತೈತಿ. ಇದ್ದದ್ದು ಸ್ಟಾಪ್ ಆಯ್ತಲ್ಲ ಅಂದರೆ ಇದ್ದದ್ದು ಎಲ್ಲಿ ಒಳಗಿನ ಪೋಷಕಾಂಶ ಎಲ್ಲ ಕುಗ್ಗಾಕತ್ತಾವೆ, ಕೆಳಗಡೆ ಸೇರ್ಲತ್ತಾವು. ಹಿಂಗಾದ್ರೆ ಹೆಂಗಪ್ಪ ತಂಗಿಸಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತೈತಿ ತಂಗಿಸಿಂದ ವಿಚಾರ ಮಾಡುವಾಗ ಹಂಗೆ ಒಂದು ಜ್ಞಾನ ಹೊಳಿತದ ನಮ್ಗೆ. ಅಂದರೆ ಈಗ ಮಳೆಗಾಲ ಜಾಸ್ತಿ ಬಿದ್ದಿರ್ತೈತಿ. ಬಿದ್ದ ಟೈಮ್ದಾಗ ಏನಾಗ್ತೈತಿ ಭೂಮಿ ಸಬ್ ಸಾಯಿಲ್ ಅಂತರೂ ಎಲ್ಲ ಕಡೆ ಟೋಟಲಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಇದು ಈ ಕಡೆ ಉತ್ತರ ಕರ್ನಾಟಕ ಇಲ್ಲೆಲ್ಲ ಏನೈತಿ ಇದು ಹೆಚ್ಚು ಕಮ್ಮಿ ಇದು pH ಲೆವೆಲ್ ಜಾಸ್ತಿನೇ ಇರ್ತೈತಿ. ಆದರೆ ಮಣ್ಣಿನೊಳಗೆ ಜಾಸ್ತಿ ನೀರು ಹಿಡ್ಕೊಂಡು ಇರೋದ್ರಿಂದ ಏನೈತಿ ಒಂಥರ ಎಸಿಡಿಕ್ ರೂಪಲ್ಲಿ ಬಂದಿರ್ಬೋದಲ್ಲ ಅಂತಂದು ವಿಚಾರ ಮಾಡೋದ್ರಾಗ ಹೆಂಗೇನು pH ಮಟ್ಟ ಹೆಂಗೆ ಇದನ್ನು ಮಾಡಬೇಕು ಹೆಂಗಿಲ್ಲ ಅಂತಂದು ಆ ಟೈಮ್ದಾಗ ಏನೈತಿ ನಮಗೆ ಹೊಳೆದದ್ದ ಈ ಇದನ್ನು ರೀ ಯಾವುದಪ್ಪ ಅಂತಂದ್ರೆ ಈ ಸಿಲಿಕಾನ್ ಅಂದ್ರೆ ಅದು ರೋಗ ನಿರೋಧಕ ಕೆಲಸನೂ ಮಾಡ್ತಿರ್ತೈತಿ. ಮತ್ತು ಮಣ್ಣು ಏನೈತಿ ಚಳಿಗಾಲದಾಗ ಜಾಸ್ತಿ ಬಿಗಿದಿರ್ತೈತಿರಲ್ಲ ಹಿಂಗಾಗಿ ಆ ಸಿಲಿಕಾನ ಮತ್ತು ಪೊಟ್ಯಾಷಿಯ ಅಂದ್ರೆ ಈಗ ರೋಗ ನಿರೋಧಕ ಆಗುವಂಗೆ ಏನಾರು ಮಾಡಬೇಕಲ್ಲ ಅಂತಂದು ವಿಚಾರ ಮಾಡಿದೆವು. ಮಾಡಿಪ್ಲೆ ಆಟೋಮೆಟಿಕ್ ಏನೈತಿ ಭೂಮಿ ಬೆರಕಲು ಬಿಟ್ಟಿಗಿಸಿಂದ ಏನೈತಿ ನೆಕ್ಸ್ಟ್ ಇದನ್ನು ಹೆಂಗಾರಿ ಮಾಡಿ ಅದನ್ನು ರಂಜಕ ತಗೊಂಡು ಹೋಗ್ಬೇಕಂತಂಗಿಸಿಂದ ನಾವು ಹೆಂಗಾರಿ ಏನಾರು ಮಾಡಿ ಪ್ರಯತ್ನ ಮಾಡ್ಬೇಕಂತಂದು ಮಾಡಿದಾಗ ಆವಾಗ ಮತ್ತೊಂದು ನೆಕ್ಸ್ಟ್ ವಿಚಾರ ಬರುತ್ತೆ. ಈಗ ನಾವು ಸಾರಿಗೆ ಆ ಕಡೆ ಈ ಕಡೆ ಏನು ನೋಡ್ತಿದ್ದಿರಲ್ಲ ಇಲ್ಲಿ ಅವ್ರು ಜಾಸ್ತಿ ಇಳುವರಿ ತೊಗೊಂಡವರು ಆಲ್ಮೋಸ್ಟ್ ಈ ಫಾಸ್ಫರಿಕ್ ಆ್ಯಸಿಡ್ ಆಗಲಿ ಹ್ಯೂಮಿಕ್ ಆ್ಯಸಿಡ್ ಆಗಲಿ ಇಂಥ ಪುಲ್ವಿಕ್ ಆ್ಯಸಿಡ್ ಆಗಲಿ ಇಂಥವು ಜಾಸ್ತಿ ಬಳಸೋರಿದ್ರೆ ಎಂಥರ ಹಂಗೆ ಕೂತು ವಿಚಾರ ಮಾಡಿದ್ರಾಗ ಎಂಥರ ಅದು ನಾವು ಇದನ್ನು ಮಾಡಿದ್ವು. ಫಾಸ್ಫರಿಕ್ ಆ್ಯಸಿಡ್ ಒಂದು ಎಕರೆಗೆ ಒಂದು 2 ಲೀಟ್ರ್ ಬಿಟ್ಬಿಟ್ಟು ನೋಡ್ರಿ ಹತ್ತು ತಿಂಗ್ಸಿಂದ ಮಾಡಿದ್ರೆ ಏನಂತ ಈ ರೀತಿ ಫಾಸ್ಫರಿಕ್ ಆ್ಯಸಿಡ್ ಹ್ಯೂಮಿಕ್ ಆ್ಯಸಿಡ್ ಏನು ಕುಡ್ಕೋತ ಬಂದೆ ನೋಡ್ರಿ. ಥಂಡಿ ಒಳಗನೆ ಏಕದಮ್ ಬದಲಾವಣೆ ಆಗೈತಿ. ನಮ್ಗೆ ಬದಲಾವಣೆ ಅಂದರೆ ಈ ಸದ್ಯಕ್ಕೆ ಯಾವ ರೀತಿ ಹೆಲ್ದಿ ಐತೆ ಅಂದ್ರೆ ಒಟ್ಟು ಅನ್ಬೇಡ್ರಿ ಆ ಟೈಪ್ ಹೆಲ್ದಿ ಐತಿ ನಮ್ಮ ಬೆಳೆ. ಈಗ ಪ್ರತಿಯೊಂದು ಯಾವುದೋ ಒಂದು ತಳಿ ಇದ್ರೂ ಅಗದಿ ಹೆಲ್ದಿ ಐತಿ. ಇದು ನೋಡಿ ಇದು PDN 15-012 ನೋಡ್ರಿ ಅದು. ಮತ್ತು ಈಚೆ ಕಡೆ ಏನಪ್ಪ ಇಲ್ಲ ಏನು ನಿಮ್ಗೆ ತೋರಿಸಿದ್ರಲ್ಲ ಅದು CON ಇದು ನೋಡಿರಿ CON 13-073 ಇದು ಗುಜರಾತ್ ತಳಿ ಇದು. ಈ ರೀತಿ ಏನಂತಿ ಆಟೋಮೆಟಿಕ್ ಏನಂತಿ ಹೆಲ್ದಿ ಅದು. ಯಾಕಂತ ಕೇಳ್ರಿ ಚಳಿಗಾಲ ಟೈಮ್ದಾಗ ಟೈಮ್ ವೇಸ್ಟ್ ಆಗಬಾರ್ದು ಯಾವಾಗಲೂ. ನೋಡಿ ಬ್ಯಾಸಿಗೆ ಮನ ಮುಂದೆ ಏನಂತಿ ಬೆಳವಣಿಗೆ ಶುರು ಆಗ್ತೈತಿ, ಮಳೆಗಾಲದಾಗ ಶುರು ಆಗ್ತೈತಿ, ಆ ವಿಷಯ ಬೇರೆ. ಯಾಕಂತ ಕೇಳಿ ಅದು ಒಂದು ಪಾಯಿಂಟ್ನಾಗ ನಿಮ್ಗೆ ಇರ್ತೈತಿ. ಅದು ಎಲ್ಲಿ ಹೋಗಂಗಿಲ್ಲ. ಅದು ಮುಂದಿನ ಬೆಳವಣಿಗೆ ಅದ. ಇಲ್ಲೇ ಇಸಿಂದ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ ನೀವು? ಈಗ ಒಂದು ವರ್ಷದ ಲೆಕ್ಕಾಚಾರ ತೆಗೆದ್ರೆ 6 ತಿಂಗಳ ಬ್ಯಾಸಿಗೆ ಒಳಗೆ ಬರ್ತೈತಿ, 6 ತಿಂಗಳ ಚಳಿ ಒಳಗೆ ಬರ್ತೈತಿ. ನಡು 4 ತಿಂಗಳು ಇದ್ರ ಈಚೆ ಕಡೆಗೆ 2 ತಿಂಗಳು ಈಚೆ ಕಡೆಗೆ 2 ತಿಂಗಳು ಕಸ್ಕೊಂಡಿರ್ತೈತಿ ಅದು ಮಳೆಗಾಲ. ಹಿಂಗಾಗಿ ಏನೈತಿ 6 ತಿಂಗಳು ವೇಸ್ಟ್ ಆಗತ್ತಿಲ್ಲ. ಈ ಸದ್ಯಕ್ಕೆ 12 ತಿಂಗಳಿಗೇನ 60 ಟನ್ ಬೆಳೀತಿರ್ತೈತಿ. ಇನ್ನು 6 ತಿಂಗಳನ್ಯಾಗ ಏನೈತಿ ಇದು ಅದ್ರ -10 ಇರ್ತೈತಿ. ಅದರೊಳಗೆ ಇದನ್ನು ಪ್ಲಸ್ ಮಾಡಿರಿ ಹೆಂಗತ್ತಂದು. ಹಂಗಾಗಿ
ವಿಚಾರಲೆ ಒಂದಕ್ಕೊಂದು ಮಾಡಿದಾಗ ಏನಂತಿ ಒಂದೊಂದು ವಿಚಾರಗಳು ಹಿಂಗೆ ಹೊಳೆದು ಈ ರೀತಿ ನಮ್ಮ ಸದ್ಯಕ್ಕೆ ಏನಂತಿ ದಿವಸ ಇನ್ನು ಮುಂದಿನ ಮತ್ತೊಂದು ವಾರ ಬಿಡ್ಬಿಡ್ದ ಇದಕ್ಕಿಂತ ಭಾರಿ ಬದಲಾವಣೆ ಆಗಕೈತೆ ಅವು ಪ್ರತಿ ದಿವಸಕ್ಕೆ ಅಂತ ಚೇಂಜ್ ಹಾಕೋತ ಈ ಟೈಪ್ ಹಾಕೋತ ಹೊಂಟೈತೆ ನೋಡ್ರಿ ನಮ್ಗೆ ನೋಡ್ರಿ ಈ ರೀತಿ ನಾವು ಬೆಳೆಗಳಿಗೆ ಪ್ರತಿ ಹಂತಿನಾಗ ಏನಂತಿ ಆಹಾರ ಬದಲಾವಣೆ ಮಾಡೋದ್ರಿಂದ ಏನಂತಿ ಇಳುವರಿ ಒಳಗೆ ಏನಂತಿ ಹೆಚ್ಚು ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಪದೇ ಒಂದೇ ರೀತಿ ನಾವು ಆಹಾರ ಕೊಡೋದ್ರಿಂದ ಒಟ್ಟ ಬದಲಾವಣೆ ಆಗೋದಿಲ್ಲ. ಮೊದಲೇದು ಹೇಳಿ ಹಳೇದು ಬ್ಯಾಕ್ ಹೋಗ್ಬೇಕು ನಾವು ಯಾವಾಗಲೂ ತಿಪ್ಪೆ ಆಗಲಿ ಸಾವಯವ ಪದಾರ್ಥ ಏನೇಲ್ಲ ಹಾಕೋದು ಹಾಕಿದ ಮೇಲೆ ಈಗೇನು ನಾವು ರಾಸಾಯನಿಕ ಒಳಗೆ ಏನು ಕೊಡ್ತಿರ್ತೀವಲ್ಲ ಇದ್ರೊಳಗಾದ್ರೂ ಜರ ಚೇಂಜಸ್ ಮಾಡ್ಕೋಬೇಕು ನಾವು ಪ್ರತಿ ನೀರಿಗೆ ಅಂತ ನೋಡಿರಿ. ನಾನು ನಿಮಗೆಲ್ಲ ಪ್ರತಿಯೊಂದು ನಾ ವಿಡಿಯೋದಾಗೆಲ್ಲ ತೋರ್ಸೋತ ಬಂದೀನಿ ಏನೇನು ಮಾಡ್ಕೊತ ಬಂದೀನಿ ಏನೇನೆಲ್ಲ ಚಳಿಗಾಲದಾಗ ದೌಡ್ ನಮ್ದು ಇಷ್ಟು ಸಟ್ ಆಗ್ಬೇಕಾರೆ ಇಷ್ಟೆಲ್ಲ ಕಾರಣಗಳು ಅದಾವೆ. ಅದು ಏನೇನಂದ್ರೆ ಮೊದಲು ನೋಡಿರಿ ನಿಮಗೆ ಸಿಲಿಕಾನ ಪೊಟ್ಯಾಶ್ ಹಾಕಿ ನಾನು ಎಲ್ಲ ಮಾಡಿದ್ದು ನಿಮ್ಗೆ ಬರ್ತೈತಿ ಎಲ್ಲ ಒಂದು ವಿಡಿಯೋ ಮಾಡೀನಿ ಅದನ್ನು. ಅದಾದ ನೆಕ್ಸ್ಟ್ ಏನಂತಿ ಫಾಸ್ಫರಿಕ್ ಆ್ಯಸಿಡ ಹ್ಯೂಮಿಕ್ ಆ್ಯಸಿಡ ಮತ್ತು ನೈಟ್ರೋಜನ ಕೊಟ್ಟೀನಿ. ಅದಾದಿಂದ ಏನೈತಿ ರೀ ಈಗೇನೈತಿ ಪುಲ್ವಿಕ್ ಆ್ಯಸಿಡ್ ಅಂದ್ರೆ ಈ ಪ್ರತಿಯೊಂದು ನೀರಿಗೆ 15 ದಿವಸಕ್ಕೊಂದು ನಾವು ನೀರು ಕೊಟ್ಟರು 15 ದಿವಸ 20 ದಿವಸಕ್ಕೊಂದು ನಾವು ನೀರು ಕೊಟ್ಟರು ಪ್ರತಿ ಹಂತಿನಾಗ ಏನಂತಿ ಆಹಾರ ಬದಲಾವಣೆ ಹಾಕೋತ ಹೋಗೈತಿ. ಹೀಗಾಗಿ ಸಾಕಷ್ಟು ಇಳುವರಿ ಕೊಡಾಕತ್ತೈತೆ. ಈ ಸದ್ಯಕ್ಕೆ ಪುಲ್ವಿಕ್ ಆ್ಯಸಿಡ್ ಯಾಕೆ ಬಿಡಾಕತ್ತೀನಿ ಅಂದ್ರೆ ಪುಲ್ವಿಕ್ ಆ್ಯಸಿಡ್ ಏನಂತಿ ಕಬ್ಬು ದಪ್ಪ ಆಗುವಂಥ ಕೆಲಸ ಮಾಡ್ತೈತೆ. ಅದು ಹ್ಯೂಮಿಕ್ ಆ್ಯಸಿಡ್ ಏನಂತಿ ಬೇರು ವೃದ್ಧಿ ಆಗಲಿ ಕಬ್ಬು ದಪ್ಪ ಆಗಲಿ ಅಥವಾ ಸಕ್ಕರೆ ಅಂಶ ತುಂಬೋದಾಗಲಿ ಅದೆಲ್ಲ ಕೆಲಸ ಮಾಡ್ತಿರ್ತೈತೆ. ಹಿಂಗಾಗಿ ಏನಂತಿ ಯಾವಾಗಲೂ ಒಂದೇ ಟೈಪ್ ಆಹಾರ ಇರಬಾರ್ದು. ಪ್ರತಿ ಸರಿ ನಾವು ಏನಂತಿ ಬರೀ NPK ಈ ಟೈಪ್ ನಾವು ಇಲ್ಲಿ ಕೆಲವೊಂದು ನಮ್ಮಲ್ಲಿ ಆಜು ಬಾಜು ಸಿಗುವಂಥ ಗೊಬ್ಬರ ಹಾಕೋತ ಅವನ್ನ ಬರೀ ನಾವು ಮಾಡ್ಕೋತ ಕೂತೀವಲ್ಲ ನಮ್ಮ ಏನಂತಿ ಭೂಮಿ ಒಳಗಿಂದಾಗಲಿ ಬೆಳೆ ಒಳಗಾಗಲಿ ಚೇಂಜಸ್ ಏನು ಕಾಣೋಕ್ಕಾಗಂಗಿಲ್ಲ. ಹೀಗಾಗಿ ಜರ ಚೇಂಜ್ ಮಾಡೋದು ಏನೇನು ಸಿಗ್ತಾವೆ ಅಗ್ರಿಕಲ್ಚರ್ದಾಗ ಅದನ್ನೆಲ್ಲ ಯೂಸ್ ಮಾಡೋದು. ಈಗ ನೋಡಿ ಈಗ ಪುಲ್ವಿಕ್ ಆ್ಯಸಿಡ್ ಆಗಲಿ ಹ್ಯೂಮಿಕ್ ಆ್ಯಸಿಡ್ ಆಗಲಿ ಇವೇನು ರಾಸಾಯನಿಕ ಅಲ್ಲ, ಇವು ಆಲ್ಮೋಸ್ಟ್ ಎಲ್ಲ ಸಾವಯವ ಪದಾರ್ಥನೇ ಇರ್ತೈತಿ ಇದನ್ನ ಇರ್ತಾವೆ. ಹಿಂಗಾಗಿ ಏನಂತ ಇದನ್ನು ಬೇಕಾದಂಗೆ ಬಳಸ್ಬೋದು. ನೀವು ಒಂದು ಎಕರೆಗೆ 20 kg ತನಕ ನೀವು ಬಳಸ್ಬೋದು. ಪುಲ್ವಿಕ್ ಆ್ಯಸಿಡ್ನು ಒಂದು ಎಕರೆಗೆ 20 kg ಬಳಸ್ಬೋದು. ಹ್ಯೂಮಿಕ್ ಆ್ಯಸಿಡ್ನು ಒಂದು 20 kg ಆರಾಮ್ ಬಳಸ್ಬೋದು. ನೀವು ಅದೇ ಹೆಚ್ಚಿಗೆ ಬಳಸಿರಿ ಅದಕ್ಕೇನೇನು ತೊಂದರೆ ಇಲ್ಲ. ಅದಕ್ಕೆ ಮಿನಿಮಮ್ ನಮ್ಮದು ಎಲ್ಲ ನೋಡ್ಕೊಂಡು ನಾವು ಮಾಡೋದಿರ್ತೈತಲ್ಲ. ಹಿಂಗಾಗಿ ಇಷ್ಟಂತೂ ಕಂಪಲ್ಸರಿ ನೀವು ಬಳಸುವರಿ. ಮತ್ತು ಇನ್ನೊಂದು ಇದರೊಳಗೆ ನಾನು ನೀರಿನ ಒಳಗೆ ಏನೈತಿ PSP ಅತಿಂಚಿಂದ ಒಂದು ನಾವು ಅದು ನಮಗೆ ಈಗ ಮೊನ್ನೆ ಎಲ್ಲ ಗ್ರೂಪ್ನಾಗದು ಎಲ್ಲ ನಾ ಹೇಳಿದ್ದೀನಿ ರೀ ಅದನ್ನು. ಈ PSP ಏನು ಕೆಲಸ ಮಾಡ್ತೈತೆ ಅಂದ್ರೆ ಬೆಳೆಗಳಿಗೆ ಪೊಟ್ಯಾಷಿಯ ಫಾಸ್ಫರಸ್ ಮತ್ತು ಸಲ್ಫರ ಇವೆಲ್ಲ ಥರದಿಂದ ಲಾಸ್ಟ್ ತನಕ ಚೈನಾಗಿ ಕೆಲಸ ಮಾಡುವಂಥ ಇದನ್ನು ಮಾಡ್ತೈತಿ. ಇದೊಂಥರ ಹೆಂಗೈತಪ್ಪ ಅಂತಂದ್ರೆ ಸೈಂಟಿಫಿಕ್ಕಾಗಿ ಮಾಡಿದ್ದೈತಿ. ಇದು ಬೆಳೀತದೆ ಅದು ಏನು ಒಣಗಾಕತ್ತಿರ್ತೈತಿ ಅದನ್ನು ರಿಕವರಿ ಮಾಡ್ತಾರೆ. ಇದನ್ನು ಕೊನೆಯ ತನಕ ಏನಂತಿ ನಮ್ಮ ಬೆಳೆಗಳಿಗೆ ಏನಂತಿ ಹೆಲ್ದಿ ಉಳಿಸೋತೈತಿ. ಒಂದನೇದು. ಎರಡನೇದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತೈತಿ. ಈ ರೀತಿ ಇರೋದನ್ನ ಏನೈತಿ ನೀವು ಸ್ಪ್ರೇದಾಗೂ ಮಾಡ್ಬೋದು. ಇಲ್ಪ ಅಂದ್ರೆ ನೀವು ದೊಡ್ಡ ಕಬ್ಬಾಗಿದಲ್ಲೋ ಹೈ ನೀರಿನಾಗರೆ ಆಗಲಿ ಡ್ರಿಪ್ನಾಗಲಿ ಕೊಡ್ಬೋದು. ಈ ಟೈಪ್ ಇದು ಇಷ್ಟು ಕೆಲಸ ಮಾಡ್ತೈತಿ. ಮತ್ತು ಇನ್ನೂ ಎಷ್ಟು ಬೆಳವಣಿಗೆ ಹೆಂಗೆ ಆಗ್ತಾವೆ ಹೆಂಗೆಲ್ಲ ಮುಂದಿನ ದಿವಸನಾಗ ಏನಂತಿ ನಾನು ನಿಮ್ಗೆ ಒಂದೊಂದು ಇಂಚು ಮಾಹಿತಿ ಕೊಡ್ಕೊತ ಹೋಗ್ತಾನು. ಅಲ್ಲಿ ತನಕ ಏನಂತಿ ಈ ವಿಡಿಯೋ ನೋಡಿರಿ. ನಾನು ನೆಕ್ಸ್ಟ್ ಮತ್ತೆ ಬರ್ತಾನು. ನಮಸ್ಕಾರ.